ಸ್ನೇಹಿತರೆ ನಮಸ್ಕಾರ. ನನ್ನ ಹೆಸರು ವಿಶ್ವನಾಥ್ ಅಂತ ಹೇಳಿ. ನನಗೆ ಈ ಸಣ್ಣ ಪುಟ್ಟ ವ್ಯಾಪಾರಗಳು ಕೆಲವು ಟೈಮಲ್ಲಿ ಕ್ವಶನ್ ಕೇಳ್ತಾ ಇರ್ತದೆ. ಕೆಲವು ಟೈಮಲ್ಲಿ ಹೊಸದಾಗಿ ಸ್ಟಾರ್ಟ್ ಮಾಡಿರೋ ಬಿಸ್ನೆಸ್ ಪೀಪಲ್ ಕೂಡ ಕೆಲವು ಟೈಮಲ್ಲಿ ಕ್ವಶನ್ ಕೇಳ್ತಿರ್ತಾರೆ, ಅಣ್ಣ ನನಗೆ ಕಸ್ಟಮರ್ಸ್ ಇಲ್ಲ. ಸ್ನೇಹಿತರೆ, ಒಂದು ಬ್ಯೂಟಿಫುಲ್ ವರ್ಡ್ ಇದೆ, ನೆಟ್ವರ್ಕ್ ಈಸ್ ನೆಟ್ವರ್ಕ್ ಅಂತ ಹೇಳಿ. ಅಂದ್ರೆ ನಮ್ಮ ಹತ್ರ ಎಷ್ಟು ನೆಟ್ವರ್ಕ್ ಇರ್ತದೋ, ನಾನು ಹೇಳ್ತಿರೋದು ಏರ್ಟೆಲ್ ನೆಟ್ವರ್ಕ್ ಅಥವಾ ಜಿಯೋ ನೆಟ್ವರ್ಕ್ ಅಲ್ಲ. ನೆಟ್ವರ್ಕ್ ಅಂತಂದ್ರೆ ನಮ್ಮ ಹತ್ರ ಸಂಪರ್ಕಗಳು ಎಷ್ಟಿರ್ತದೋ ಅಷ್ಟು ನೆಟ್ವರ್ಕ್ ಬರ್ತದೆ ಅಂತ. ಎಸ್, ಬಹಳಷ್ಟು ಜನ ಇವತ್ತಿನ ಕಾಲ ಯೋಚನೆ ಮಾಡ್ತಾ ಇರ್ತಾರೆ ಕೆಲವು ಟೈಮಲ್ಲಿ, ಬಿಸ್ನೆಸ್ ಮಾಡಬೇಕು. ನಾನಂತ ಇಟ್ಟರೆ ಬಿಸ್ನೆಸ್ ನಡೀತದ? ಅರೆ, ನೀನು ಬಿಸ್ನೆಸ್ ಇಡ್ಬೋದು ರೀ, ಬಟ್ ನಿಮ್ಮ ಬಿಸ್ನೆಸ್ ಅಲ್ಲಿ ಗ್ರಾಹಕರು ಬರಬೇಕು ಅಂತಂದ್ರೆ ನಿಮ್ಮ ಹತ್ರ ನೆಟ್ವರ್ಕಿಂಗ್ ಇರಬೇಕು. ನೀವು ಬಿಸ್ನೆಸ್ ಹಾಕಿದ ತಕ್ಷಣ ಕೆಲವು ಬಿಸ್ನೆಸ್ ಅಲ್ಲಿ ಕಸ್ಟಮರ್ಸ್ ಬರ್ತಾರೆ, ನೋಡ್ಕೊಂಡು ಬರ್ತಾರೆ, ಕೆಲವು ಟೈಮಲ್ಲಿ ಇನ್ನೊಬ್ಬರ ಹತ್ರ ಕೇಳಿಸ್ಕೊಂಡು ಬರ್ತಾರೆ. ಸೂಪರ್. ಬಟ್ ನನ್ನ ಪ್ರಶ್ನೆ, ನೀವು ನೆಟ್ವರ್ಕಿಂಗ್ ಅಲ್ಲಿ ಅಂದ್ರೆ ಜನರ ಮಧ್ಯದಲ್ಲಿ ನೀವು ಹೋದಾಗೆ ಇನ್ನೂ ಬಿಸ್ನೆಸ್ ಫಾಸ್ಟ್ ಆಗಿ ಗ್ರೋ ಆಗ್ತದೆ. ಎಕ್ಸಾಂಪಲ್, ಮೊನ್ನೆ ರೀಸೆಂಟ್ ಆಗಿ ಒಬ್ಬ ಲೇಡಿ, ಶಿ ವಾಸ್ ಇಂಟು ಬ್ಯೂಟಿಷಿಯನ್, ಹೂ ವಾಸ್ ಇಂಟು ಫ್ಯಾಷನ್ ಮೇಕಿಂಗ್. ಅವರು ನನಗೆ ಕೇಳ್ತಾ ಇದ್ರು, ಸರ್ ನನಗೆ ಯಾವ್ದಾದ್ರು ಒಂದು ಒಳ್ಳೆ ಐಡಿಯಾ ಕೊಡಿ ಸರ್ ಅಂತೇಳಿ. ನಾನು ಹೇಳಿದೆ, ಅಮ್ಮ ನೆಟ್ವರ್ಕಿಂಗ್ ಮಾಡ್ಕೋ. ಸರ್ ನೆಟ್ವರ್ಕಿಂಗ್ ಹೇಗೆ? ನಾನು ಹೇಳಿದೆ, ಎಲ್ಲಾದ್ರೂ ಸಣ್ಣ ಪುಟ್ಟ ಈ ವುಮೆನ್ಸ್ದು ಗ್ರೂಪ್ಸು, ವುಮೆನ್ಸ್ದು ಲೇಡೀಸ್ ನೆಟ್ವರ್ಕಿಂಗ್ ಆ ತರ ಇದೆಯಾ? ಹಾ ಅಣ್ಣ ಇದೆ, ನನಗೆ ಗೊತ್ತಿದ್ದವ್ರದೇ ಒಂದು 4-5 ಸಂಸ್ಥೆಗಳಿದೆ ಸಣ್ಣ ಪುಟ್ಟ. ಅವಾಗ ಕಿಟ್ಟಿಂಗ್ ಹೋಗ್ತಾರೆ. ನಾನು ಕಿಟ್ಟಿಂಗ್ ರೈಟ್ ರಾಂಗ್ ಅನ್ನೋದಕ್ಕಿಂತ ನೆಟ್ವರ್ಕ್ ಸಿಗ್ತದೆ, ಸಂಪರ್ಕ ಸಿಗ್ತದೆ. ಕೆಲವು ಟೈಮಲ್ಲಿ ಬ್ಯಾಂಕ್ಸ್ಗೋಸ್ಕರ, ಸಣ್ಣ ಪುಟ್ಟ ಬ್ಯಾಂಕ್ ವ್ಯವಹಾರಕ್ಕೋಸ್ಕರ ಸಣ್ಣ ಗ್ರೂಪ್ಸ್ ಮಾಡ್ಕೊಂಡಿರ್ತಾರೆ. ಹೌದು. ಅಥವಾ ಲಯನ್ಸ್, ರೋಟರೀಸ್ ಅಂತೇಳಿ, ಅಥವಾ ಜೆಸಿಸ್ ಅಂತೇಳಿ ನೀವು ಕೇಳಿರ್ಬೇಕು. ಆ ತರ NGOs ನೆಟ್ವರ್ಕಿಂಗ್ ಅಲ್ಲಿ ಹೋಗ್ತಾರೆ. ಸೊ ಈ ತರ ನೆಟ್ವರ್ಕಿಂಗ್ ಹೋದಾಗ ಒಂದು 40-50 ಜನರ ಮೀಟ್ ಆದಾಗೆ ಆ ನೆಟ್ವರ್ಕಿಂಗ್ ಇಂದ ಬಿಸ್ನೆಸ್ ಮಾಡೋ ಚಾನ್ಸಸ್ ಬಹಳಷ್ಟಿದೆ ಸ್ನೇಹಿತರೆ. ಹೌದು ಸರ್, ನೆಟ್ವರ್ಕಿಂಗ್ ಇಂದ ಖಂಡಿತ ಬಿಸ್ನೆಸ್ ನ ಬೆಳೆಸಬಹುದು. ನಾವೊಬ್ಬರು ಬಿಸ್ನೆಸ್ ನಡೆಸಿದ್ರೆ ನಡೆಯಲ್ಲ ಸ್ನೇಹಿತರೆ. ನಾನು ನನ್ನ ಟೀಮಲ್ಲಿ ಜನ ಬೇಕಾಗುತ್ತೆ, ಅಂದ್ರೆ ನನ್ನ ಮುಖ್ಯವಾಗಿ ನನ್ನ ಕಸ್ಟಮರ್ಸ್ ಬೇಕಾಗುತ್ತೆ. ಅದು ಸಾಧ್ಯ ನೆಟ್ವರ್ಕಿಂಗ್ ಇಂದ ಮಾತ್ರ. ಹೌದು, ನನಗೆ ಇನ್ನೊಬ್ರು ಕೇಳ್ತಾ ಇದ್ರು, ಅಣ್ಣ ನಾನು ಇನ್ಶೂರೆನ್ಸ್ ಅಲ್ಲಿ ಇದ್ದೇನೆ, ನನಗೆ ನೆಟ್ವರ್ಕಿಂಗ್ ಅಣ್ಣ ಅಂತ. ನಾನು ಹೇಳಿದೆ, ಸಣ್ಣ ಪುಟ್ಟ ಬಿಸ್ನೆಸ್ಗಳು ಅಲ್ಲಲ್ಲಿ ಗ್ರೂಪ್ಸ್ ಇರ್ತವೆ. ಅದು ಸೋಷಿಯಲ್ ಗ್ರೂಪ್ಸ್ ಆಗಿರ್ಬೋದು, ಅಥವಾ ಫ್ರೆಂಡ್ಸ್ ಗ್ರೂಪ್ಸ್ ಆಗಿರ್ಬೋದು, ಅಥವಾ ಸಣ್ಣ ಬಿಸ್ನೆಸ್ ಗ್ರೂಪ್ಸ್ ಆಗಿರ್ಬೋದು. ಅಲ್ಲಿ ನೆಟ್ವರ್ಕಿಂಗ್ ಅಲ್ಲಿ ಅಂದ್ರೆ ಆ ಗ್ರೂಪ್ ಅಲ್ಲಿ ಸೇರೋದ್ರಿಂದ ಅಲ್ಲಿ ಸಂಪರ್ಕಗಳು ಬೆಳೀತದೆ. ಎಸ್ ಸ್ನೇಹಿತರೆ, ನನ್ನ ಮಾತು ಒಂದೇ ಸ್ನೇಹಿತರೆ, ಸಂಪರ್ಕ ಬೆಳೆಸಿ, ನೆಟ್ವರ್ಕ್ ನ ಬೆಳೆಸ್ಕೊಳ್ಳಿ. ನಿಮ್ಮ ಹತ್ರ ಎಷ್ಟು ನೆಟ್ವರ್ಕ್ ಇರ್ತದೋ ಅಷ್ಟು ಬ್ಯೂಟಿಫುಲ್ ಆಗಿ ನೀವು ಬಿಸ್ನೆಸ್ ಮಾಡ್ಲಿಕ್ಕೆ ಚಾನ್ಸ್ ಇರ್ತದೆ. ನೀವು ಕೇಳ್ಬೋದು, ವಿಶ್ವನಾಥ್ ಸರ್ ವಿತಿನ್ ಈ ಲಾಸ್ಟ್ 10-15 ಇಯರ್ಸ್ ಅಕ್ರಾಸ್ ಇಂಡಿಯಾ ನೀವು ಅಲ್ಲಿ ಬೆಳೆದ್ರಿ. ಸ್ನೇಹಿತರೆ, ನನಗಿರೋದೇ ನನ್ನ ನೆಟ್ವರ್ಕ್ ಸ್ನೇಹಿತರೆ. ನಾನು ಬೇರೆ ಸಂಸ್ಥೆಗಳಲ್ಲಿ ಬೇರೆ ನೆಟ್ವರ್ಕಿಂಗ್ ಗ್ರೂಪ್ಸ್ ಅಲ್ಲಿ ನಾನು ಇದ್ದೀನಿ ಸ್ನೇಹಿತರೆ. ಸೊ ನನ್ನ ಒಂದೇ ಪಾಯಿಂಟ್, ನೀವು ಯಾವ ತರ ನೆಟ್ವರ್ಕಿಂಗ್ ನ ಸ್ಟಾರ್ಟ್ ಮಾಡ್ತೀರಾ ಅಂತ ಹೇಳಿ ನಮ್ಮ ಕಮೆಂಟ್ ಅಲ್ಲಿ ಶೇರ್ ಮಾಡಿ. ನೆಟ್ವರ್ಕ್ ನ ಬೆಳೆಸ್ಕೊಳ್ಳಿ. ಥ್ಯಾಂಕ್ ಯು ವೆರಿ ಮಚ್.